ಕರ್ಣನ ಮೃತ್ಯುವಿನ ಸಮಯದಲ್ಲಿ ಯಾವ ಕಾರಣಕ್ಕೆ ಪರಶುರಾಮರು ಯುದ್ಧ ಭೂಮಿಗೆ ಬಂದರು? ದಾನವೀರ ಶೂರ ಕರ್ಣನಿಲ್ಲದ ಮಹಾಭಾರತವನ್ನ ಕಲ್ಪನೆಯಲ್ಲಿ ಊಹಿಸಿಕೊಳ್ಳುವುದು ಕೂಡ ಅಸಾಧ್ಯ. ಹಾಗೆ ನಾವು ಈ ಮಾತನ್ನು ಕೂಡ ಮರೆಯುವಂತಿಲ್ಲ. ಕರ್ಣನು ಕೌರವರ ಸೇನಾಧಿಪತಿ. ಈತ ಪಾಂಡವರಲ್ಲಿ ಅತ್ಯಂತ ಪ್ರಭಾವಶಾಲಿ ಯೋಧನಾದ ಅರ್ಜುನನಿಗಿಂತ ಶ್ರೇಷ್ಠ ಧನುರ್ಧಾರಿಯೂ ಹೌದು. ಈತನ ಪ್ರಶಂಸೆಯನ್ನು ಸ್ವಯಂ ಭಗವಾನ್ ಶ್ರೀಕೃಷ್ಣರೇ ಮಾಡಿದ್ದರು. ಅದರ ಜೊತೆಗೆ ಕರ್ಣನು ಬಹುದೊಡ್ಡ ದಾನವೀರನಾಗಿದ್ದನು. ಹಿಂದು ಮುಂದು ನೋಡದೆ ಯುದ್ಧದ ಪರಿಣಾಮವನ್ನು ಅರಿತಿದ್ದರೂ ಕೂಡ ತನ್ನ ಕವಚ ಕುಂಡಲವನ್ನು ದಾನವಾಗಿ ಕೊಡುತ್ತಾನೆ. ಸ್ನೇಹಿತರೆ, ಕೆಲವೊಂದು ತಪ್ಪು ನಿರ್ಧಾರಗಳು ನಮ್ಮ ಜೀವನಕ್ಕೆ ಬಹುದೊಡ್ಡ ಏಟನ್ನು ಕೊಡುತ್ತದೆ ಎಂದು ಅದರಂತೆ ಕರ್ಣನು ದುರ್ಯೋಧನನೊಂದಿಗೆ ಮಿತ್ರತ್ವ ಮಾಡಿದ್ದು. ಈ ಕಾರಣಕ್ಕೆ ಕರ್ಣನು ಕೆಲವೊಂದು ಮಹಾಪ್ರಮಾದವನ್ನು ಮಾಡಿದ. ಇದರ ಪರಿಣಾಮವನ್ನು ಕರ್ಣನು ಯುದ್ಧ ಭೂಮಿಯಲ್ಲಿ ಅನುಭವಿಸಬೇಕಾಯಿತು. ಇದು ಅವನ ಅಂತ್ಯಕ್ಕೂ ಕೂಡ ನಾಂದಿ ಹಾಡಿತು. ಬನ್ನಿ ತಿಳಿದುಕೊಳ್ಳೋಣ. ಕರ್ಣನ ಅಂತ್ಯದ ಸಮಯದಲ್ಲಿ, ಆತನ ಪ್ರಾಣಪಕ್ಷಿಯು ಹಾರುವ ಸಮಯದಲ್ಲಿ ಕರ್ಣನ ಗುರುಗಳಾದ ಪರಶುರಾಮರು ರಣಭೂಮಿಗೆ ಯಾವ ಕಾರಣಕ್ಕಾಗಿ ಬಂದರು? ಕರ್ಣನಿಗೆ ಶಾಪವನ್ನು ಕೊಟ್ಟಿದ್ದು ನಾವು ಅರಿತಿದ್ದೇವೆ. ಕರ್ಣನು ಗುರು ದ್ರೋಣರ ಬಳಿ ವಿದ್ಯೆ ಕಲಿಯಲು ಹೋದಾಗ ಗುರು ದ್ರೋಣರು ಶಿಕ್ಷಣವನ್ನು ಕೊಡಲು ನಿರಾಕರಿಸಿದರು. ನಂತರ ಕರ್ಣನು ಪರಶುರಾಮರ ಬಳಿ ತಾನು ಬ್ರಾಹ್ಮಣ ಹುಡುಗ, ತನಗೆ ಶಿಕ್ಷಣ ನೀಡಿ ಎಂದಾಗ ಪರಶುರಾಮರು ಒಪ್ಪಿಕೊಂಡು ಶಿಕ್ಷಣವನ್ನು ಪ್ರಾಪ್ತಿ ಮಾಡ್ತಾರೆ. ನಂತರ ಸತ್ಯ ತಿಳಿದಾಗ ಕರ್ಣನು ಬ್ರಾಹ್ಮಣ ಹುಡುಗನಲ್ಲ, ಸೂತಪುತ್ರನೆಂದು ತಿಳಿದಾಗ ಕರ್ಣನು ಸುಳ್ಳನ್ನು ಹೇಳಿದ್ದಕ್ಕಾಗಿ ಆತನಿಗೆ ಪರಶುರಾಮರು ಶಾಪವನ್ನು ಕೊಡುತ್ತಾರೆ. ಅದುವೇ ಕರ್ಣನ ಕಷ್ಟಕರ ಸಮಯದಲ್ಲಿ ಕರ್ಣನಿಗೆ ಪ್ರಾಪ್ತಿಯಾದ ಸಂಪೂರ್ಣ ವಿದ್ಯೆಯು ಮರೆತು ಹೋಗಲಿ ಎಂದು. ಅದೇ ರೀತಿಯಲ್ಲಿ ಒಂದು ದಿನ ಬರುತ್ತದೆ. ಕರ್ಣನ ರಥದ ಚಕ್ರವು ಕೆಸರಿನಲ್ಲಿ ಸಿಲುಕುತ್ತದೆ. ಅದನ್ನು ಎತ್ತುವಾಗ ಕರ್ಣನು ಕಲಿತ ವಿದ್ಯೆಯನ್ನು ನೆನಪಿಸಿಕೊಳ್ಳಲು ಮುಂದಾದಾಗ ಕರ್ಣನಿಗೆ ವಿದ್ಯೆ ನೆನಪಿಗೆ ಬರುವುದೇ ಇಲ್ಲ. ಈ ಸಮಯದಲ್ಲಿ ಶ್ರೀಕೃಷ್ಣರು ಅರ್ಜುನನಿಗೆ ತಿಳಿಸುತ್ತಾರೆ ಕರ್ಣನನ್ನು ವಧೆ ಮಾಡೆಂದು. ಅದರಂತೆ ಅರ್ಜುನ ಕರ್ಣನನ್ನು ವಧಿಸುತ್ತಾನೆ. ರಣಭೂಮಿಯಲ್ಲಿ ಕರ್ಣನು ತನ್ನ ಕೊನೆಯ ಕ್ಷಣಗಳನ್ನು ಎಣಿಸುವಾಗ ರಣಭೂಮಿಗೆ ಕರ್ಣನ ಗುರುಗಳಾದ ಪರಶುರಾಮರು ಬಂದು ಕರ್ಣನ ಬಳಿ ಬರುತ್ತಾರೆ. ಬಂದು ಕರ್ಣನ ಬಳಿ ಈ ವಿಷಯವನ್ನ ಹೇಳುತ್ತಾರೆ. ಈ ದಿನಕ್ಕಾಗಿ ನಾನು ನಿನಗೆ ಶಾಪವನ್ನ ಕೊಟ್ಟೆ. ಹೇ ಪುತ್ರ, ಯುದ್ಧ ಭೂಮಿಯಲ್ಲಿ ನಿನಗೆ ವಿಜಯ ದೊರೆಯುವುದರಿಂದ ನಿನಗೇನು ದೊರೆಯುವುದಿಲ್ಲ. ವಿಜಯದ ಸಂಪೂರ್ಣ ಅಧಿಕಾರವಿರುವುದು ಪಾಂಡವರಿಗೆ ಮಾತ್ರ. ವಾಸುದೇವರು ಇದ್ದಾಗಲೂ ನೀನು ಯುದ್ಧವನ್ನ ಗೆದ್ದರೆ ನೀನು ಕಂಗಾಲಾಗುತ್ತೀಯ. ಪಾಂಡವರಿಗೆ ಮಾತ್ರ ಈ ಗೆಲುವಿನ ಅಧಿಕಾರವಿರುವುದು. ನೀನು ಈ ವಿಜಯಕ್ಕೆ ಸಕ್ಷಮನಲ್ಲ. ಈ ಕಾರಣಕ್ಕೆ ನೀನು ಇದನ್ನ ನಿನ್ನ ಭಾಗ್ಯವೆಂದು ಭಾವಿಸು. ಅಭಿಮನ್ಯುವಿನ ಹತ್ಯೆಯಲ್ಲಿ ನೀನು ಕೂಡ ಭಾಗಿಯಾಗಿದ್ದೆ. ಇದರಿಂದ ನೀನು ದುರ್ಯೋಧನನ ತಂತ್ರದಿಂದ ಮುಕ್ತನಾಗಿರಲಿಲ್ಲ. ಎಲ್ಲ ಅರಿವಿದ್ದರೂ ಕೂಡ ನೀನು ಅಜ್ಞಾತನಾಗಬೇಡ. ಹೇ ಪುತ್ರ, ನನ್ನ ಆಶೀರ್ವಾದದ ಕೃಪೆಗೆ ಪಾತ್ರನಾಗು. ಒಂದನ್ನ ನೆನಪಿಟ್ಟುಕೋ, ಮೃತ್ಯುಲೋಕ ಅಥವಾ ಸ್ವರ್ಗಲೋಕ, ಅಲ್ಲಿ ವೀರ ಮಹಾವೀರರ ಸಭೆಯಲ್ಲಿ ನಿನ್ನ ಹೆಸರನ್ನು ಹೇಳಿದಾಗ ಎಲ್ಲ ವೀರರು ಎದ್ದು ನಿಂತು ನಿನ್ನನ್ನು ಕುರಿತಾಗಿ ಜೈಕಾರ ಹಾಕುತ್ತಾರೆ. ದ್ವಾಪರ ಯುಗದಿಂದ ಕಲಿಯುಗದ ಉತ್ತರದವರೆಗೂ ನಿನ್ನ ವಿಜಯಗಾಥೆ, ನಿನ್ನ ಕೀರ್ತಿ ಸ್ಮರಣೆಗೆ ಒಳಪಡುತ್ತದೆ. ನಿನ್ನ ಹೆಸರನ್ನು ಕೇಳಿದ ಪ್ರತಿಯೊಬ್ಬರೂ ನಿನ್ನನ್ನು ಮೆಚ್ಚುತ್ತಾರೆ, ಜೈಕಾರ ಹಾಕುತ್ತಾರೆ. ಇದು ಕರ್ಣನಿಗೆ ಪರಶುರಾಮರಿಂದ ಸಿಕ್ಕ ಶಾಪ ಮತ್ತು ಹೊಗಳಿಕೆಯ ಮಾತಾಗಿತ್ತು. ನಿಮಗೆ ಕರ್ಣನ ಬಗ್ಗೆ ಏನು ಅನಿಸುತ್ತದೆ? ಅಲ್ಲದೆ ಪರಶುರಾಮರು ಕರ್ಣನ ಬಗ್ಗೆ ಹೇಳಿದ್ದು ಸರಿನಾ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.